Hi guys, welcome to Kanda Techie. ಲಾಸ್ಟ್ ವಿಡಿಯೋನಾಗ ಪ್ರೈಮರಿ ಕೀ ಫಾರಿನ್ ಕೀ ಡಿಫ್ರೆನ್ಸಸ್ ನೋಡಿದ್ವಿ, ಆಮೇಲೆ ಕನ್ಸ್ಟೆಂಟ್ ಬಗ್ಗೆ ಓದಿದ್ವಿ. ಈಗ ಇನ್ನೊಂದು ಆಪ್ಷನಲ್ ಕನ್ಸ್ಟೆಂಟ್ ಬಗ್ಗೆ ಹೇಳ್ತೀನಿ. ಆನ್ ಡಿಲೀಟ್ ಕ್ಯಾಸ್ಕ್ಯಾಡ್ ಅಂತ ಹೇಳಿದ್ರಿ ಸರ್. ಇದು ರಿಕ್ವೈರ್ಮೆಂಟ್ ಇದ್ರಷ್ಟೇ ಯೂಸ್ ಮಾಡ್ತೀವಿ ನಾವು. ಪೇ ಇದರ ಇದನ್ನ ಯೂಸ್ ಮಾಡಿದರೆ ಏನು ಯೂಸ್ ಅಂದ್ರೆ, ಯಾವ್ದಾರ ಪೇರೆಂಟ್ ಟೇಬಲ್ನಾಗ ರೋ ಡಿಲೀಟ್ ಮಾಡಿದ್ರೆ ಅದರದ್ದು ರಿಲೇಟೆಡ್ ಫಾರಿನ್ ಕೀ ಇದ್ದಿದ್ದ ಡೇಟಾನು ಡಿಲೀಟ್ ಆಕೈತಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ ಟೇಬಲ್ ಅದಾವ. ಎಂಪ್ಲಾಯಿ ಟೇಬಲ್ನಾಗ ಈ ಡೇಟಾ ಐತಿ ನಮ್ಮ ಕಡೆ. ಇದ್ರೊಳಗೆ 102 103 ಈಗ 2 ಮತ್ತು 2 ಅಂತ ಡಿಪಾರ್ಟ್ಮೆಂಟ್ ಐ ಡಿ ಐತಿ. 2 ಅಂದ್ರೆ ಐ ಟಿ ಡಿಪಾರ್ಟ್ಮೆಂಟ್ ನೇಮ್. ಡಿಪಾರ್ಟ್ಮೆಂಟ್ ಐ ಡಿ 2 ಇದ್ದಿದ್ದು ಡಿಪಾರ್ಟ್ಮೆಂಟ್ ನೇಮ್ ಐ ಟಿ ಐತಿ. ಅದಕ್ಕೆ ಈಗ ಡಿಪಾರ್ಟ್ಮೆಂಟ್ ಟೇಬಲ್ನಾಗ 2 ಡಿಪಾರ್ಟ್ಮೆಂಟ್ ಐ ಡಿ 2 ಇದ್ದಿದ್ದು ನಾವು ಏನಾರ ಡಿಲೀಟ್ ಮಾಡಿದ್ವಿ ಅಂದ್ರೆ ರೋ, ಎಂಪ್ಲಾಯಿ ಟೇಬಲ್ ಒಳಗೆ ಇದ್ದಿದ್ದು ಡಿಪಾರ್ಟ್ಮೆಂಟ್ ಐ ಡಿ 2 ಮತ್ತು 2 ಎರಡು ಡಿಲೀಟ್ ಆಕಾವು. ಈಗ ಎಂಪ್ಲಾಯಿ ಐ ಡಿ 102 103 ಡಿಪಾರ್ಟ್ಮೆಂಟ್ ಐ ಡಿ 2ಗೆ ಲಿಂಕ್ ಆಗ್ಯಾವ. ಅಕಸ್ಮಾತ್ ಡಿಪಾರ್ಟ್ಮೆಂಟ್ ಟೇಬಲ್ನಾಗಿಂದ ಡಿಪಾರ್ಟ್ಮೆಂಟ್ ಐ ಡಿ 2 ಅಂದರೆ ಡಿಪಾರ್ಟ್ಮೆಂಟ್ ನೇಮ್ ಐ ಟಿ ಇದ್ದಿದ್ದ ಡಿಪಾರ್ಟ್ಮೆಂಟ್ ಐ ಡಿ 2ನ ಡಿಲೀಟ್ ಮಾಡಿದ್ರೆ ಆಟೋಮೆಟಿಕಲಿ 102 ಮತ್ತು 103 ಎಂಪ್ಲಾಯಿ ಡಿಲೀಟ್ ಆಕಾವು. ಇದೇ ಈ ಆನ್ ಡಿಲೀಟ್ ಕ್ಯಾಸ್ಕ್ಯಾಡ್ ಅಂತ ಯೂಸೇಜ್. ನೆಕ್ಸ್ಟ್ ವಿಡಿಯೋನಾಗ ಇನ್ಸರ್ಟ್ ಮಾಡೋದು ಹೆಂಗಂತ ನೋಡೋಣ. ಥ್ಯಾಂಕ್ ಯು.